press the bell icon on the YouTube app and never miss another update. बच्चों, पिछले भाग में हम कबीर के दोहे के बारे में कुछ जानकारी प्राप्त कर चुके हैं। अब हम आगे जाएंगे। कबीर के दोहे। सांच बराबर तप नहीं, झूठ बराबर पाप, जाके हृदय सांच है, ताके हृदय आप। देखेंगे, पहले हम शब्दार्थ को देखेंगे। सांच सत्य, सांच सत्य, बराबर समान, सरिसम अथवा समान, तप तपस्या, तपस्सु, झूठ सुಳ್ಳು, झूठ सुಳ್ಳು, पाप पाप, जाके ಎಲ್ಲಿ, ताके ಅಲ್ಲಿ, हृदय हृदय, हृदय हृदय, आप, यहाँ पर आपका अर्थ है भगवान, भगवान, ಇನ್ನೊಂದರ್ಥ ತಾವು ಅಂತ ಕೊಡುತ್ತೆ। सांच बराबर तप नहीं, झूठ बराबर पाप, जाके हृदय सांच है, ताके हृदय आप। बच्चों यहाँ पर देखिए, सांच बराबर तप नहीं, सत्य के समान कोई तपस्या नहीं है, सत्य के समान कोई भी तपस्या नहीं है। झूठ के बराबर पाप, झूठ के समान कोई भी पाप नहीं है। सत्य के समान कोई भी तपस्या नहीं है, झूठ के समान कोई भी पाप नहीं है। जाके हृदय सांच है, जिसके हृदय में सत्य है, जिसके हृदय में सत्य है, ताके हृदय आप, उसके हृदय में भगवान है। आपका मतलब यहाँ पर भगवान, आपका मतलब क्या है यहाँ पर भगवान। सांच बराबर तप नहीं, सत्य के समान कोई तपस्या नहीं है, झूठ के समान कोई भी पाप नहीं है। जाके हृदय सांच है, जिसके हृदय में सत्य है, ताके हृदय आप, उसके हृदय में भगवान हैं। सांच बराबर तप नहीं, ಸತ್ಯಕ್ಕೆ ಸಮನಾದ ಮತ್ತೊಂದು ತಪಸ್ಸಿಲ್ಲ, ಹೌದಲ್ವಾ? ಸತ್ಯವನ್ನು ನಾವು ಮಾತಾಡ್ತೀವಿ ಅಂದರೆ ಅದು ಸತ್ಯಕ್ಕೆ ಸಮನಾದದ್ದು ಯಾವುದು? ತಪಸ್ಸು. ಸತ್ಯಕ್ಕೆ ಸಮನಾದದ್ದು ತಪಸ್ಸು. ಹಾಗಾದರೆ ಸತ್ಯ ಮಾತಾಡ್ತಿದ್ದೀವಿ ಅಂದರೆ ಅದು ತಪಸ್ಸಿಗೆ ಸಮ, ಸತ್ಯ ಮಾತಾಡೋದು ತಪಸ್ಸಿಗೆ ಸಮ। झूठ बराबर पाप, ಹಾಗಾದರೆ ನಾವೇನಾದರೂ ಸುಳ್ಳು ಮಾತಾಡ್ತಿದ್ದೀವಿ ಅಂದರೂ ಅದು ಯಾವುದಕ್ಕೆ ಸಮ ಆಗುತ್ತೆ? ಪಾಪಕ್ಕೆ ಸಮ ಆಗುತ್ತೆ। ನಾವು ಸತ್ಯದ ಹಾದಿಯಲ್ಲಿದ್ದೀವಿ, ಸತ್ಯವನ್ನೇ ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ಸರಿಸಮವಾದ ತಪಸ್ಸು ಮತ್ತೊಂದಿಲ್ಲ। ನಿಮಗೆ ಗೊತ್ತಿದೆ, ಹಿಂದಿನ ಕಾಲದಲ್ಲೆಲ್ಲ ಋಷಿಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ದಂತಕಥೆಗಳಲ್ಲಿ ಕೇಳಿದ್ದೀವಿ, ಹೌದಲ್ವಾ? ಕೆಲವು ಕಥೆಗಳಲ್ಲಿ, ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥ ಕಥೆಗಳಲ್ಲಿ, ಪುರಾಣಗಳಲ್ಲಿ ಕೇಳಿದ್ದೀವಿ। ಹಾಗಾದರೆ ಆ ತಪಸ್ಸು ಮಾಡ್ತಾ ಇದ್ರು ಅಂದರೆ ಅಷ್ಟು ಕಠೋರವಾಗಿರ್ತಿತ್ತಂಥದ್ದು, ಅಷ್ಟು ಮಗ್ನತೆಯಿಂದ ತಪಸ್ಸನ್ನು ಮಾಡ್ತಾ ಇದ್ರಂತೆ। ಸೊ ಹಾಗಾದರೆ ನಾವು ಸತ್ಯ ಮಾತಾಡ್ತಿದ್ದೀವಿ ಅಂದರೆ ಆ ತಪಸ್ಸಿಗೆ ಸಮ ಆಗುತ್ತೆ। ನಾವೇನಾದರೂ ಸುಳ್ಳು ಮಾತಾಡಿಬಿಟ್ರೆ ಅದು ಘೋರವಾದ ಪಾಪಕ್ಕೆ ಸಮ ಆಗುತ್ತೆ, ಘೋರವಾದ ಪಾಪಕ್ಕೆ ಅದು ಸಮ ಆಗುತ್ತೆ। ಜಾಕೆ ಹೃದಯ ಸಾಂಚು ಹೇ, ಯಾರ ಹೃದಯದಲ್ಲಿ ಸತ್ಯ ಇರುತ್ತೋ, ಯಾರ ಹೃದಯದಲ್ಲಿ ಸತ್ಯ ಇರುತ್ತೋ, ತಾಕೆ ಹೃದಯ ಆಪ್, ಅವರ ಹೃದಯದಲ್ಲಿ ಸ್ವತಃ ಭಗವಂತನೇ ವಾಸ ಮಾಡ್ತಾನಂತೆ। ಅರ್ಥ ಆಗ್ತಿದೆಯಲ್ಲ? ಸತ್ಯಕ್ಕೆ ಸಮನಾದ ತಪಸ್ಸು ಮತ್ತೊಂದಿಲ್ಲ, ಸುಳ್ಳಿಗೆ ಸಮನಾದ ಪಾಪ ಮತ್ತೊಂದು ಇಲ್ಲ।
ಅರ್ಥ ಆಗ್ತಿದೆಯಲ್ಲ? ಜಾಕೆ ಹೃದಯ ಸಾಂಚು ಹೇ, ಯಾರ ಹೃದಯದಲ್ಲಿ ಯಾರ ಮನಸ್ಸಿನಲ್ಲಿ ಸತ್ಯ ಇದೆನೋ, ತಾಕೆ ಹೃದಯ ಹಾಪ್, ಆ ವ್ಯಕ್ತಿಯ ಮನಸ್ಸಲ್ಲಿ, ಆ ಹೃದಯದಲ್ಲಿ, ಸತ್ಯವನ್ನು ಹೇಳ್ತಕ್ಕಂಥ ಹೃದಯದಲ್ಲಿ ಸ್ವತಃ ಭಗವಂತನೇ ವಾಸ ಮಾಡ್ತಾನೆ. ಎಷ್ಟು ಸೊಗಸಾಗಿದೆ ಅಲ್ಲ ಮಕ್ಕಳೇ? सांच बराबर तप नहीं। भावार्थ देखिए बच्चों, जो सत्यवादी है अर्थात जो सच बोलता है, जिसका व्यवहार भी सही होता है, उसका चरित्र भी नेक होता है, भगवान भी ऐसे ही लोगों को अपनाते हैं। ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಜೋ ಸತ್ಯವಾದಿ ಹೇ, ಯಾರು ಸತ್ಯದ ಪರವಾಗಿರ್ತಾರೆ, ಸತ್ಯವಂತರಾಗಿರ್ತಾರೆ. जो सच बोलता है, ಯಾರು ಸತ್ಯವನ್ನು ಹೇಳ್ತಾರೆ. ಜಿಸ್ಕ ವ್ಯವಹಾರ ಬಿ ಸಹಿ ಹೋತಾ ಹೇ, ಸತ್ಯಕ್ಕೆ ಒಂದೇ ಮುಖ ಇರೋದು, ಹೌದಲ್ವಾ? ನಾವು ಒಂದು ನೇರವಾಗಿ ಸತ್ಯವನ್ನು ಮಾತಾಡಿದ್ವಿ ಅಂದರೆ ಮುಗೀತು, ಆ ವಿಷಯ ಅಲ್ಲಿಗೆ ಮುಗಿದ ಹಾಗೆ. ಅದೇ ನಾವು ಸುಳ್ಳು ಮಾತಾಡಿದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಸುಳ್ಳನ್ನು ಹೇಳ್ತಾನೇ ಹೋಗಬೇಕಾಗತ್ತೆ. ಸತ್ಯಕ್ಕೆ ಒಂದೇ ಮುಖ, ಅದು ನಿಖರವಾಗಿರುತ್ತೆ. ಸತ್ಯ ಯಾವತ್ತಿದ್ರೂ ಕಠೋರವಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಅದನ್ನೇ ಹೇಳ್ತಿರೋದು. ಜಿಸ್ಕ ವ್ಯವಹಾರ ಬಿ ಸಹಿ ಹೋತಾ ಹೇ, ಯಾರು ಸತ್ಯವಂತನಾಗಿರ್ತಾನೋ ಆತನ ವ್ಯವಹಾರನು, ಆತ ಮಾಡ್ತಕ್ಕಂಥ ಕೆಲಸವೂ ಕೂಡ ಹೇಗಾಗಿರುತ್ತೆ? ಸತ್ಯದ ಹಾದಿಯಲ್ಲೇ ಇರುತ್ತೆ. ಉಸ್ಕ ಚರಿತ್ರ ಬಿ ನೇಕ್ ಹೋತಾ ಹೇ, ಆತನ ಚರಿತ್ರೆ ಹೇಗಿರುತ್ತೆ? ನೇಕ್ ಅಂದರೆ ಒಳ್ಳೆಯ ವ್ಯಕ್ತಿ ಆಗಿರ್ತಾನಂತ. ಅರ್ಥ ಆಗ್ತಿದೆಯಲ್ಲ? ನೇಕ್ ಅಂದರೆ ಒಳ್ಳೆಯ ವ್ಯಕ್ತಿ ಆಗಿರ್ತಾನಂತ. ಭಗವಾನ್ ಬಿ ऐसे ही लोगों को अपनाते हैं, ಭಗವಂತ ಯಾರನ್ನ ತನ್ನ ಭಕ್ತಾದಿಗಳು ಅಂತ ಸ್ವೀಕಾರ ಮಾಡ್ತಾನೆ, ಯಾರ ಮನಸ್ಸಲ್ಲಿ ಯಾರ ಹೃದಯದಲ್ಲಿ ಸತ್ಯ ಇರುತ್ತೋ ಅವರನ್ನು ಆತ ಭಕ್ತರು ಅಂತೇಳಿ ಸ್ವೀಕಾರ ಮಾಡ್ತಾನೆ. ಅದರ ಅರ್ಥ ಆ ಸತ್ಯ ಮಾತಾಡ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಸ್ವತಃ ಭಗವಂತನೇ ವಾಸ ಮಾಡ್ತಾನೆ ಅಂತ. ಎಷ್ಟು ಸೊಗಸಾಗಿದೆ. ಹಾಗಾದರೆ ಸತ್ಯಕ್ಕೆ ಇರೋದು ಒಂದೇ ಮುಖ, ಹೌದಲ್ವಾ? ಸತ್ಯ ಯಾವತ್ತಿದ್ರೂ ಕಠೋರವಾಗಿರುತ್ತೆ. ಯಾವಾಗ ನಾವು ಸತ್ಯದ ಹಾದಿಯಲ್ಲಿ ನಡೀತೀವಲ್ಲ, ಸತ್ಯದ ಪರವಾಗಿ ನಿಲ್ತೀವಲ್ಲ, ಸೊ ಸತ್ಯನೂ ನಮ್ಮ ಪರವಾಗಿ ನಿಲ್ಲುತ್ತೆ. ಸತ್ಯಮೇವ ಜಯತೆ, ಎಂದಿದ್ರೂ ಸತ್ಯಕ್ಕೆ ಜಯ. कबीर इस सच्चाई के बारे में कहते हैं, सत्य बोलने के समान दूसरी कोई तपस्या नहीं, साधन नहीं. ಸತ್ಯ ಹೇಳ್ತಿದ್ದೀವಿ ಅಂದರೆ ಅದಕ್ಕೆ ಸರಿ ಸಮನಾದ ತಪಸ್ಸು ಮತ್ತೊಂದಿಲ್ಲ. ಅಷ್ಟು ಕಠೋರವಾದ ತಪಸ್ಸಿಗೆ ಸಮ. ಪ್ರತಿಯೊಂದು ವಿಷಯದಲ್ಲೂ ಸತ್ಯ ಹೇಳ್ತಿದ್ದೀವಿ ನಾವು ಅಂತಂದರೆ ಅದು ತಪಸ್ಸಿಗೆ ಸಮ. इसके विरोध में झूठ बोलने या झूठे व्यवहार से बढ़कर कोई पाप या बुरा कर्म नहीं है. ಅರ್ಥ ಆಗ್ತಿದೆಯಲ್ಲ? ಸತ್ಯಕ್ಕೆ ವಿರೋಧವಾಗಿ ನಾವು ಸುಳ್ಳನ್ನು ಮಾತಾಡಿದಾಗ ಅದಕ್ಕಿಂತ ಘೋರವಾದ ಪಾಪ ಮತ್ತೊಂದಿಲ್ಲ. ಸೊ ಹಾಗಾದರೆ ಸತ್ಯ ಮಾತಾಡಿದರೆ ಅವರ ಮನಸ್ಸಲ್ಲಿ ಭಗವಂತ ವಾಸ ಮಾಡ್ತಾನೆ. ಸುಳ್ಳಿಗೆ ಸಮನಾದ ಮತ್ತೊಂದು ಪಾಪವೇ ಇಲ್ಲ. ಸುಳ್ಳು ಮಾತಾಡ್ತಿದ್ದೀವಿ ಅಂದರೆ ಅದು ಪಾಪಕ್ಕೆ ಸಮ. ಜಿಸ್ಕೆ ದಿಲ್ ಮೇ ಸಚ್ಚಾಯಿ ಹೋತಿ ಹೇ, ಜೋ ಹಮೇಶಾ ಸಚ್ ಬೋಲ್ತಾ ಹೇ, ಯಾರ ವ್ಯಕ್ತಿತ್ವ ಸತ್ಯದ ಹಾದಿಯಲ್ಲಿರುತ್ತೆ, ಸತ್ಯವಂತನಾಗಿರ್ತಾನೆ, ಆತ ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾನೆ. ಸಹಿ ಮಾರ್ಗ ಪರ್ ಚಲ್ತಾ ಹೇ, ಸರಿಯಾದ ಮಾರ್ಗದಲ್ಲೇ ಆತ ಹೋಗ್ತಾನೆ. ಭಗವಾನ್ ಬಿ ಉಸಿ ಕೆ ಹೃದಯ ಮೇ ನಿವಾಸ ಕರ್ತೆ ಹೇ, ದೇವರು ಕೂಡ ಯಾರು ನಿಷ್ಠಾವಂತ ಸತ್ಯವಂತ ವ್ಯಕ್ತಿ ಇರ್ತಾನ ಆತನ ಮನಸ್ಸಲ್ಲಿ ಆ ಭಗವಂತನೇ ವಾಸ ಮಾಡ್ತಾನೆ. आगे जाएंगे बच्चों. बड़ा भया तो क्या भया, जैसे पेड़ खजूर, पंथी को छाया नहीं, फल लागे अति दूर. शब्दार्थ को देखेंगे. ಭಯ, ಇದರ ಅರ್ಥ ಆದರೆ. ಭಯ ಅಂದರೆ ಭಯ ಆಗೋದಲ್ಲ, ಭಯ ಅಂದರೆ ಅದರ ಅರ್ಥ ಆದರೆ. ಪಂಥಿ ಯಾತ್ರಿಕರು,
ಛಾಯಾ ನೆರಳು, ಛಾಯಾ ನೆರಳು. बड़ा भया तो क्या भया, बड़ा भया तो क्या भया जैसे पेड़ खजूर. ಖಜೂರ್ ಅಂದರೆ ಖರ್ಜೂರದ ಮರ, ಉತ್ತತ್ತಿ ಮರ ಅಂತ ಹೇಳ್ತೀವಲ್ಲ, ಖರ್ಜೂರದ ಮರ. ಸಾಮಾನ್ಯವಾಗಿ ಅದು ಮರುಭೂಮಿಯಲ್ಲಿ ಮಾತ್ರ ಬೆಳೆಯುತ್ತೆ. पंती को छाया नहीं फल लागे अति दूर. बड़ा भया तो क्या भया, बड़ा हुआ तो क्या हुआ. जैसे पेड़ खजूर, जिस तरह खजूर का पेड़ है उसके समान हो जाता है. बड़ा तो बड़ा हुआ तो क्या हुआ. पंती को छाया नहीं, राहगीरों को छाया नहीं मिलती है. फल लागे अति दूर, खजूर का पेड़ में उगने वाले फल भी बहुत ऊपर होता है ना. इसलिए उगने वाले खजूर के पेड़ में उगने वाले फल भी बहुत ऊपर होते हैं, है ना. इसलिए बड़ा भया तो क्या भया, बड़ा हुआ तो क्या हुआ. जैसे पेड़ खजूर व खजूर का पेड़ के समान है. पंती को छाया नहीं, राहगीरों को छाया नहीं मिलती है. फल लागे अति दूर, उसमें उगने वाले फल भी ऊपर होते हैं. ಬಡಾ ಭಯ तो ಕ್ಯಾ ಭಯ, ಇಲ್ಲಿ ಭಯ ಅಂದರೆ ಆದರೆ ಅಂತ ಅರ್ಥ ಕೊಡುತ್ತೆ, ಭಯ ಆಗೋದಲ್ಲ. ಭಯ ಅಂದರೆ ಅದರ ಒಳ ತಾತ್ಪರ್ಯ ಆದರೆ. ಬಡಾ ಭಯ तो ಕ್ಯಾ ಭಯ, ದೊಡ್ಡವರು ಹಿರಿಯರು ಎರಡು ಅರ್ಥ ಕೊಡುತ್ತಿದ್ದು. ಬಡ ಅಂದರೆ ಹಿರಿಯರು, ವಯಸ್ಸಿನಲ್ಲಿ ಹಿರಿಯರು ಅಂತಲೂ ಅರ್ಥ ಕೊಡುತ್ತೆ. ಅದೇ ರೀತಿ ಶ್ರೀಮಂತರು ಅನ್ನೋ ಅರ್ಥನೂ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ. ಶ್ರೀಮಂತರು ಅನ್ನೋದು ಒಂದು ಅರ್ಥ ತಗೋಬೋದು, ಮತ್ತೊಂದು ಅರ್ಥದಲ್ಲಿ ಹಿರಿಯರು ಅಂತ ಅರ್ಥ ತಗೋಬೋದು. ಬಡಾ ಭಯ तो ಕ್ಯಾ ಭಯ ಅಂದರೆ ದೊಡ್ಡೋರಿದ್ದಾರಪ್ಪ, ಹಿರಿಯರಿದ್ದಾರಪ್ಪ. ಹಿರಿಯರಿಂದ ಚಿಕ್ಕವರಿಗೆ ಮಾರ್ಗದರ್ಶನ ಸಿಗಲಿಲ್ಲದ್ರೆ ಹಿರಿಯರಾಗಿದ್ದು ಏನು ಉಪಯೋಗ ಅವರು, ಹೌದಲ್ವಾ. ಶ್ರೀಮಂತರಿದ್ದಾರಪ್ಪ, ಶ್ರೀಮಂತರಿದ್ದಾರೆ, ಬೇರೆಯವರಿಗೆ ಯಾವುದೇ ರೀತಿಯ ಸಹಾಯ ಮಾಡಲ್ಲ, ಸಮಾಜದಲ್ಲಿ ಸಮಾಜಮುಖಿಯಾಗಿ ಏನೂ ಕೆಲಸ ಕಾರ್ಯಗಳನ್ನು ಮಾಡಲ್ಲ, ಯಾವುದೇ ದಾನ ಧರ್ಮ ಮಾಡಲ್ಲ ಅಂದರೆ ಅವರು ಶ್ರೀಮಂತರಾಗಿದ್ದು ಏನು ಉಪಯೋಗ. ಈ ರೀತಿ ಒಳ ತಾತ್ಪರ್ಯ ಇದೆ ಮಕ್ಕಳಲ್ಲಿ. ಬಡಾ ಭಯ तो ಕ್ಯಾ ಭಯ ಜೈಸೆ ಪೇಡ್ ಖಜೂರ್ ಅಂದರೆ ಹಿರಿಯರಿರ್ಬೋದು, ಶ್ರೀಮಂತರಿರ್ಬೋದು, ಅವರಿಂದ ಯಾರಿಗೂ ಏನೂ ಒಳಿತಾಗ್ತಾ ಇಲ್ಲ ಅಂದರೆ ಆ ವ್ಯಕ್ತಿಗಳು ಖರ್ಜೂರದ ಮರಕ್ಕೆ ಸಮಾನ. ಸಾಮಾನ್ಯವಾಗಿ ಖರ್ಜೂರದ ಮರವನ್ನು ನಾವೆಲ್ಲಿ ನೋಡ್ತೀವಿ, ಮರುಭೂಮಿಯಲ್ಲಿ ನೋಡ್ತೀವಿ, ಹೌದಲ್ವಾ. ಮರುಭೂಮಿಯಲ್ಲಿ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದೀವಪ್ಪ. ಉದಾಹರಣೆಗೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದಿದ್ದೀವಿ, ತುಂಬ ಸುಸ್ತಾಗ್ತಿದೆ ನಮಗೆ. ಇಲ್ಲಿ ಮರ ಕಾಣ್ತಾ ಇದೆ, ಖರ್ಜೂರದ ಮರ, ಇಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಸ್ವಲ್ಪನಾದ್ರೂ ನೆರಳು ಬೀಳುತ್ತಾ ಅಂತ ಹೋಗಿ ನಿಂತ್ಕೊಂಡ್ರೆ ಆ ಗರಿಗಳೇನಿರುತ್ತೆ, ಆ ಖರ್ಜೂರದ ಮರದಲ್ಲಿ ಇರ್ತಕ್ಕಂಥ ಗರಿಗಳೇನಿರುತ್ತೆ, ಅದರ ಗರಿಗಳ ನೆರಳೆ ಅದರ ಕೊಂಬೆಗೆ ಅಂದರೆ ಕೆಳಗಡೆ ಕಾಂಡ ಭಾಗಕ್ಕೆ ಬೀಳಲ್ಲ, ಕೆಳಗಡೆ ಕಾಂಡ ಭಾಗಕ್ಕೆ ಬೀಳಲ್ಲ. ಇನ್ನು ಸಂಪೂರ್ಣವಾಗಿ ನಾವು ಕೆಳಗೆ ನಿಂತಿರೋರಿಗೆ ನೆರಳು ಸಿಗುತ್ತಾ. ಸೊ ಹಾಗಾದರೆ ಆ ಖರ್ಜೂರದ ಮರ ಅತಿ ಎತ್ತರವಾಗಿ ಬೆಳೆದಿದೆ, ಆದರೆ ಅದರಿಂದ ನೆರಳು ಸಿಗಲ್ಲ. ಜೈಸೆ ಪೇಡ್ ಖಜೂರ್ ಪಂತಿ ಕೋ ಛಾಯಾ ನಹಿ, ಹಾಗಾದರೆ ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ದಣಿವಾಗಿದೆ, ಸುಸ್ತಾಗಿದೆಯಪ್ಪ, ಸ್ವಲ್ಪ ಸಮಯ ಮರದ ಕೆಳಗೆ ನಿಂತ್ಕೊಳ್ಳೋಣ, ನೆರಳೇನಾದರೂ ಸಿಗುತ್ತಾ ಅಂತ ಹೋಗಿ ಅಲ್ಲಿ ನಿಲ್ಲಿಕ್ಕೆ ಹೋದರೆ ಆ ಖರ್ಜೂರದ ಮರದಲ್ಲಿ ಇರ್ತಕ್ಕಂತಹ ಗರಿಗಳ ನೆರಳು ಅದರ ಕಾಂಡ ಭಾಗಕ್ಕೆ ಬೀಳಲ್ಲ. ಇನ್ನು ಸಂಪೂರ್ಣವಾಗಿ ಕೆಳಗೆ ನಿಂತಿರೋರಿಗೆ ಸಿಗುತ್ತಾ ನೆರಳದು, ಇಲ್ವಲ್ಲ. ಫಲ್ಲಾಗಿ ಅತಿ ದೂರ, ಇಲ್ಲ ತುಂಬ ದಣಿವಾಗಿದೆ, ನೆರಳಂತರೂ ಸಿಗ್ತಾ ಇಲ್ಲ ನಮಗೆ, ಸ್ವಲ್ಪ ಹಣ್ಣನ್ನಾದರೂ ತಿನ್ನೋಣ ಅಂದರೆ ಕೈಗಾದರೂ ಎಟುಕುತ್ತಾ ಅದು, ಇಲ್ವಲ್ಲ. ಖರ್ಜೂರದ ಮರ ಅತಿ ಎತ್ತರವಾಗಿ ಬೆಳೆಯುತ್ತೆ. ಉದಾಹರಣೆಗೆ ಅಡಿಕೆ ಮರ ನೋಡಿದರೆ ನಿಮ್ಗದು ಒಂದು ಅರ್ಥ ಆಗುತ್ತೆ. ಅಡಿಕೆ ಮರ ಯಾವ ರೀತಿ ಹೈಟಲ್ಲಿರುತ್ತೋ, ಎತ್ತರವಾಗಿ ಬೆಳೆಯುತ್ತೋ, ಅದೇ ರೀತಿ ಖರ್ಜೂರದ ಮರನೂ ಕೂಡ ಎತ್ತರವಾಗಿ ಬೆಳೆಯುತ್ತೆ. ಅದು ಮರುಭೂಮಿಯಲ್ಲಿ ಸಿಗುತ್ತೆ. ಮರುಭೂಮಿಯಲ್ಲಿ ಸೂರ್ಯನ ಕಿರಣಕ್ಕೆ ಮರಳು ಕಾದೋಗಿರುತ್ತೆ, ಹೌದಲ್ವಾ, ತುಂಬ ಬಿಸಿಯಾಗಿರುತ್ತಲ್ಲ. ಅಂಥ ಸಮಯದಲ್ಲಿ ಯಾರಾದರೂ ಯಾತ್ರಾರ್ಥಿಕರು ಓಡಾಡ್ತಿದ್ದಾರಲ್ಲಿ ಅಂತಂದರೆ ಖರ್ಜೂರದ ಮರ ಇದೆಯಪ್ಪ, ಸ್ವಲ್ಪ ನೆರಳು ತೊಗೊಳೋಣ ಅಂದರೆ ನೆರಳು ಬೀಳುತ್ತಲ್ಲ ಆ ಬದಿಯಲ್ಲಿ ನಿಂತ್ಕೊಳ್ಳೋಣ, ನಮಗೂ ಸ್ವಲ್ಪ ದಣಿವು ಆರು ಹೋಗಲಿ ಅಂತ ಏನಾದರೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋದರೆ ಅದರ ಗರಿಯ ನೆರಳು ಅದರ ಕಾಂಡ ಭಾಗಕ್ಕೆ ಬೀಳಲ್ಲ ಅಂದರೆ ನಮಗೆ ಬೀಳುತ್ತಾ, ಖಂಡಿತ ಇಲ್ಲ. ಇಲ್ಲಪ್ಪ ತುಂಬ ಸುಸ್ತಾಗ್ತಿದೆ, ಬಾಯಾರಿಕೆ ತುಂಬ ಆಗ್ತಿದೆ, ಖರ್ಜೂರದ ಹಣ್ಣು ಸಿಹಿಯಾಗಿರುತ್ತೆ, ತಿಂದ್ಬಿಡೋಣ ಅಂತ ಮರವನ್ನು ನೋಡಿದ್ರೆ, ಆ ಖರ್ಜೂರದ ಮರವನ್ನು ನೋಡಿದ್ರೆ ಅತಿ ಎತ್ತರದಲ್ಲಿರುತ್ತೆ ಹಣ್ಣು,
ಸೊ ಕೈಗೂ ಕೂಡ ಅದರ ಹಣ್ಣು ಎಟ್ಕಲ್ಲ. ಆ ರೀತಿಯಾಗಿ ಶ್ರೀಮಂತರು ಮತ್ತು ಹಿರಿಯರು ಇದ್ದರೆ ಯಾರಿಗೂ ಕೂಡ ಉಪಯೋಗ ಆಗಲ್ಲ ಅನ್ನೋದು ಒಳ ತಾತ್ಪರ್ಯ. भावार्थ देखेंगे बच्चों. इंसान धन दौलत या पद अधिकार से चाहे जितना भी बड़ा बने, बड़प्पन का सही निशाना तो उसका परोपकार ही होता है. इंसान मनुष्य, धन ಹಣ, ದೌಲತ್ ಆತನಲ್ಲಿರ್ತಕ್ಕಂಥ ವೈಭೋಗ ಇರ್ಬೋದು, ಪದ ಅಧಿಕಾರ ಯಾವುದಾದ್ರೂ ಅಧಿಕಾರದಲ್ಲಿರ್ಬೋದು. ಹಾಗಾದರೆ ಮನುಷ್ಯ ತನ್ನ ಹತ್ರ ಇರ್ತಕ್ಕಂಥ ಹಣ ಇರ್ಬೋದು ಅಥವಾ ಅಧಿಕಾರ ಇರ್ಬೋದು. ಚಾಹೆ ಜಿತನಾ ಬಿ ಬಡ ಬನೆ, ಹಣದಿಂದ ಶ್ರೀಮಂತನಾಗ್ಬೋದು, ಅಧಿಕಾರದಿಂದ ಆತ ಉನ್ನತವಾದ ಗದ್ದಿಗೆ ಏರ್ಬೋದು. ಆದರೂ ಕೂಡ ಬಡಪ್ಪನ್ ಕ ಸಹಿ ನಿಶಾನ ತೋ ಉಸ್ಕ ಪರೋಪಕಾರ ಹಿ ಹೋತಾ ಹೇ. ಆತನ ದೊಡ್ಡತನ ಅನ್ನೋದು ಯಾವುದರಲ್ಲಿ ಕಾಣುತ್ತೆ? ಬೇರೆಯವರಿಗೆ ಉಪಕಾರವನ್ನು ಮಾಡೋದರಲ್ಲಿ, ಪರೋಪಕಾರಿಯಾಗಿ ಆತ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆತನ ನಿಜವಾದ ಹಿರಿಮೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಶ್ರೀಮಂತರಾದಷ್ಟಕ್ಕೆ ಅಥವಾ ಅಧಿಕಾರದಲ್ಲಿದ್ದಾರೆ ಅಂತ ದೊಡ್ಡದಾದಂಥ ಅಧಿಕಾರದಲ್ಲಿದ್ದಷ್ಟಕ್ಕೆ ಅವರು ದೊಡ್ಡವರಲ್ಲ. ಅವರಿಂದ ಸಮಾಜದಲ್ಲಿ ಬೇರೆ ಇರ್ತಕ್ಕಂಥ ಜನರಿಗೆ ಸಹಾಯ ಆಗಬೇಕು, ಸಮಾಜಮುಖಿಯಾಗಿ ಅವರು ಪರೋಪಕಾರವನ್ನು ಮಾಡಬೇಕು. ಆಗ ಅವರ ಹಿರಿಮೆ ದೊಡ್ಡತನ ಗೊತ್ತಾಗುತ್ತೆ. इस भाव को कबीरदास ऐसे प्रस्तुत करते हैं. ಖಜೂರ್ ಕ ಪೇಡ ಲಂಬಾ और ऊंचा होता है. ಖರ್ಜೂರದ ಮರ ನೋಡಿದರೆ ತುಂಬ ಎತ್ತರವಾಗಿ ಬೆಳೆಯುತ್ತದೆ. ನಾನು ಅದಕ್ಕೆ ಅಡಿಕೆ ಮರವನ್ನು ನಿಮ್ಗೆ ಉದಾಹರಣೆಯಾಗಿ ಕೊಟ್ಟೆ. इसलिए उससे राहगीरों को छाया नहीं मिलती. ಆ ಖರ್ಜೂರದ ಮರ ಎತ್ತರವಾಗಿ ಬೆಳೆಯೋದ್ರಿಂದ ಅಲ್ಲಿ ಓಡಾಡ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಗೂ ಸಹ ನೆರಳು ಸಿಗೋದಿಲ್ಲ. उसमें उगने वाले फल भी बहुत ऊपर होते हैं. ಖರ್ಜೂರದ ಹಣ್ಣು ತುಂಬ ಸಿಹಿಯಾಗಿರುತ್ತೆ ತಿನ್ನಲಿಕ್ಕೆ, ಆದರೆ ಅತಿ ಎತ್ತರವಾಗಿರುತ್ತೆ, ಹಣ್ಣು ಕೂಡ ನಮಗೆ ಕೈಗೆ ಸಿಗೋದಿಲ್ಲ. ऐसे ही इंसान भी बड़ा कहलाने से बड़ा नहीं होता. ಅದೇ ರೀತಿ ಯಾವುದೇ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿ ತನ್ನ ಶ್ರೀಮಂತಿಕೆಯಿಂದ ಅಧಿಕಾರದಿಂದ ದೊಡ್ಡನಾಗಲಿಕ್ಕೆ ಸಾಧ್ಯನೇ ಇಲ್ಲ. दूसरों के लिए उपयोगी होने पर ही वह महान बन सकता है. ಬೇರೆಯವರಿಗೆ ಉಪಕಾರ ಮಾಡೋದ್ರಿಂದ ಮಾತ್ರ ಆತ ದೊಡ್ಡತನದಿಂದ ಹಿರಿಮೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗೋದು. ಹಾಗಾದರೆ ಶ್ರೀಮಂತ ಆಗಿರ್ಬೋದು ಆ ವ್ಯಕ್ತಿ, ಹಣವಂತ ಆಗಿರ್ಬೋದು ಆ ವ್ಯಕ್ತಿ, ಅಧಿಕಾರ ಇರಬಹುದು, ಆದರೆ ಆ ವ್ಯಕ್ತಿಯಿಂದ ಬೇರೆ ವರ್ಗದವರಿಗೆ ಅಥವಾ ಬೇರೆಯ ಜನರಿಗೆ ಅಥವಾ ಸಮಾಜಮುಖಿಯಾಗಿ ಏನೂ ಕೆಲಸ ಕಾರ್ಯಗಳನ್ನು ಆತ ಮಾಡ್ತಾ ಇಲ್ಲ ಅಂದರೆ ಆತ ಪರೋಪಕಾರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆತ ಶ್ರೀಮಂತ ಆಗಿದ್ರೂ ಕೂಡ, ಅಧಿಕಾರದಲ್ಲಿ ಇದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವ ಆತನಲ್ಲಿತ್ತು ಅಂದರೆ ಆತ ಮಾತ್ರ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಹಾಗೆ देखेंगे बच्चों. दुख में सुमिरन सब करई, सुख में करई ना कोई, जो सुख में सुमिरन करई तो दुख काहे होय. ದುಃಖ ಮೇ ಸುಮಿರನ್ ಸಬ್ ಕರೈ. ಸುಮಿರನ್ ಅಂದರೆ ನೆನಪು ಮಾಡ್ಕೊಳ್ಳೋದು, ಸ್ಮರಣೆ ಮಾಡೋದು. ಸುಮಿರನ್ ಸ್ಮರಣೆ, ಸುಮಿರನ್ ಸ್ಮರಣೆ. ಕೋಯ್ ಯಾರು, दुख में सुमिरन सब करई, सुख में करई ना कोई, जो सुख में सुमिरन करई तो दुख काहे होय. ನೋಡಿ ಮಕ್ಕಳೇ, दुख में सुमिरन सब करे, दुख में भगवान का स्मरण सब करते हैं. सुख में करई ना कोई, लेकिन सुख में भगवान का स्मरण को तो हम करते ही नहीं हैं. अगर हम दुख में हैं तो भगवान का स्मरण करते हैं, अगर सुख में है तो भगवान का स्मरण नहीं करते हैं. जो सुख में सुमिरन करे, अगर कोई भी व्यक्ति सुख में भी भगवान का स्मरण करे तो दुख काहे होय, उसको दुख ही नहीं होती है. दुख में सुमिरन सब करे. ಸಾಮಾನ್ಯವಾಗಿ ನಾವು ನಮ್ಮ ಕಷ್ಟ ಕಾಲದಲ್ಲಿ, ತೊಂದರೆಗೀಡಾದಾಗ, ಸಮಸ್ಯೆ ಇದ್ದಾಗ ದೇವ್ರ ನಾಮಸ್ಮರಣೆ ಮಾಡೇ ಮಾಡ್ತೀವಿ, ಹೌದಲ್ವಾ? ಸುಖಮೇ ಕರೈನ ಕೋಯ್, ಆ ವ್ಯಕ್ತಿ ದುಃಖದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ ದೇವರ ನಾಮಸ್ಮರಣೆ ಮಾಡ್ತಾನೆ. ಆದರೆ ಸುಖವಾಗಿ ಇದ್ದಾಗ ದೇವರ ನಾಮಸ್ಮರಣೆ ಮಾಡ್ತಾನ, ಮರ್ತು ಬಿಡ್ತಾನೆ ದೇವರನ್ನು.
ದುಃಖ ಬಂದಾಗ, ಸಮಸ್ಯೆ ಇದ್ದಾಗ ಎಲ್ಲ ದೇವರ ನಾಮಸ್ಮರಣೆನೂ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಸುಖದಲ್ಲಿದ್ದಾಗ, ಆ ಸುಖದ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದಾಗ, ಆ ರೀತಿ ಜೀವನ ನಾವು ಮಾಡ್ತಿದ್ದೀವಿ ಅಂದಾಗ, ದೇವರೇ ನಿನ್ನ ದಯೆಯಿಂದಲೇ ನಾವು ಇಷ್ಟು ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ದೇವರನ್ನು ನೆನಪು ಮಾಡ್ಕೊಳ್ತೀವ ನಾವು? ಇಲ್ವಲ್ಲ. ಜೋ ಸುಖಮೇ ಸುಮಿರನ್ ಕರೈ, ಯಾರಾದರೂ ವ್ಯಕ್ತಿ ಸುಖವಾಗಿ ಇದ್ದಾಗಲೂ ಸಹ, ಸುಖ ಶಾಂತಿ ನೆಮ್ಮದಿ ಖುಷಿಯಿಂದ ಮನೇಲಿ ಇದ್ದಾಗಲೂ ಸಹ ದೇವರ ನಾಮಸ್ಮರಣೆ ಆತ ಮಾಡ್ತಾನೆ ಅಂದರೆ ತೋ ದುಃಖ ಕಾಹೇ ಹೋಯ್, ಆ ವ್ಯಕ್ತಿಗೆ ದುಃಖ ಅನ್ನೋದೇ ಬರೋದಿಲ್ಲಂತೆ. ಆ ವ್ಯಕ್ತಿ ದುಃಖವನ್ನು ಅನುಭವಿಸೋದೇ ಇಲ್ವಂತೆ. ಎಷ್ಟು ಸೊಗಸಾಗಿದೆ. ಇದರ ಒಳ ತಾತ್ಪರ್ಯ ಇಷ್ಟೇ ಮಕ್ಕಳೇ, ಕಷ್ಟದಲ್ಲಿದ್ದಾಗ ನಾಮಸ್ಮರಣೆ ಹೇಗೆ ಮಾಡ್ತೀವೋ ಭಗವಂತನಂದು, ಹಾಗೆ ನಾವು ಸುಖದಲ್ಲಿದ್ದಾಗಲೂ ಖುಷಿಯಾಗಿದ್ದಾಗಲೂ ಸಹ ಅಲ್ಲೂ ಕೂಡ ದೇವರ ನಾಮಸ್ಮರಣೆ ಮಾಡಬೇಕು. ಕಷ್ಟದಲ್ಲಿದ್ದಾಗ ಮಾತ್ರ ಭಗವಂತನ ನಾಮಸ್ಮರಣೆ ಮಾಡೋದು, ಸುಖವಾಗಿ ಅಥವಾ ಖುಷಿಯಾಗಿ ಇದ್ದಾಗ ದೇವರನ್ನು ಮರೆತು ಬಿಡೋದು, ಇದು ಖಂಡಿತ ತಪ್ಪು ಅಂತೇಳಿ ಕಬೀರ್ಜಿಯವರು ಹೇಳ್ತಾ ಇದ್ದಾರೆ. ತಾತ್ಪರ್ಯ ನೋಡೋಣಂತೆ ಮಕ್ಕಳೇ. ಭಾವಾರ್ಥ: जो सुख प्राप्त करता है वो एक दिन दुख भी भोगता है. ಅಂದರೆ ಯಾರು ಸುಖವಾಗಿರ್ತಾನೋ ಆತ ಒಂದಲ್ಲ ಒಂದು ದಿನ ದುಃಖವನ್ನೂ ಸಹ ಅನುಭವಿಸಬೇಕಾಗತ್ತೆ. ಭೋಗುತ್ತಾ ಅಂದರೆ ಅನುಭವಿಸು, ಭೋಗನ ಅಂದರೆ ಅನುಭವಿಸು. उसी तरह जिसे आज दुख का अनुभव करना पड़ा है उसे भविष्य में सुख ज़रूर मिलेगा. ಅಂದರೆ ಸುಖವಾಗಿದ್ದನಪ್ಪ ಒಬ್ಬ ವ್ಯಕ್ತಿ, ಆತನಿಗೆ ಏನೂ ಕಷ್ಟ ಇಲ್ಲ ಅಂದ್ರೂ ಮುಂದೊಂದು ದಿನ ಆತನಿಗೆ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇವತ್ತು ತುಂಬ ದುಃಖದಲ್ಲೇ ಇದ್ದಾನಪ್ಪ ಒಬ್ಬ ವ್ಯಕ್ತಿ, ಆತನಿಗೆ ಊಟಕ್ಕಿಲ್ಲ ಅಥವಾ ಜೀವನಕ್ಕೆ ತುಂಬ ತೊಂದರೆ ಇದೆ ಅಂದರೆ ಮುಂದೆ ಆತನಿಗೆ ಒಳ್ಳೆಯ ದಿನಗಳು ಕಾದಿದೆ ಅಂತ ಅರ್ಥ. ಮುಂದೆ ಆತ ಸುಖವಾಗಿರ್ತಾನೆ ಅಂತ ಅರ್ಥ. ಇದರ ಅರ್ಥ ಇದು ಒಂದು ರೀತಿ ಚಕ್ರದ ರೀತಿ ಉರುಳ್ತಾನೆ ಇರುತ್ತೆ. ಸುಖವಾಗಿರೋರು ದುಃಖವಾಗಿ ಒಂದಲ್ಲ ಒಂದು ದಿನ ಜೀವನವನ್ನು ಕಳಿಬೇಕಾಗುತ್ತೆ, ದುಃಖದಿಂದ ಇರೋರು ಸುಖವನ್ನು ಮತ್ತೆ ಪಡಿಬೇಕಾಗುತ್ತೆ. लेकिन हमें दोनों समय भगवान का स्मरण करना चाहिए. ನಾವು ದುಃಖದಿಂದಲಾದರೂ ಇರಲಿ, ಕಷ್ಟದಲ್ಲಾದರೂ ಇರಲಿ, ಸಮಸ್ಯೆಯಿಂದಾದರೂ ಇರಲಿ, ತುಂಬ ಖುಷಿಯಾಗಾದರೂ ಇರಲಿ, ಆದರೆ ಭಗವಂತನ ನಾಮಸ್ಮರಣೆ ಮಾಡೋದನ್ನು ಮಾತ್ರ ಬಿಡಬಾರ್ದು. इसी विचार को कबीर ऐसे कहते हैं. ಯಾವ ರೀತಿ ಹೇಳ್ತಾರೆ? सब लोग दुख और विपत्ति के समय में भगवान का स्मरण करते हैं. ಎಲ್ಲರೂ ಕೂಡ ಏನು ಮಾಡ್ತಾರೆ? ಕಷ್ಟಗಾಲದಲ್ಲಿ ಮಾತ್ರ ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಲೇಕಿನ್ ಸುಖ ಪ್ರಾಪ್ತ ಹೋನೆ ಪರ್ ಭಗವಾನ್ ಕಿ ಯಾದ್ ನಹಿ ಕರ್ತೆ. ಕಷ್ಟದಲ್ಲಿದ್ದವರು ಖುಷಿಯಿಂದ ಜೀವನ ಮಾಡ್ತಿದ್ದಾರೆ, ನೆಮ್ಮದಿಯಿಂದ ಇದ್ದಾರೆ ಅಂದರೆ ಅಲ್ಲೇನು ಮಾಡ್ತಾರೆ? ಭಗವಂತನನ್ನು ಮರ್ತು ಬಿಡ್ತಾರೆ, ಆ ಭಗವಂತನನ್ನು ನೆನಪು ಸಹ ಮಾಡ್ಕೊಳ್ಳಲ್ಲ. कबीर कहते हैं कि अगर सुख के समय में भी भगवान की याद करते तो दुख की स्थिति उत्पन्न नहीं होती. ಅಂದರೆ ನಾವು ಸುಖವಾಗಿದ್ದಾಗಲೂ ದೇವರ ನಾಮಸ್ಮರಣೆಯನ್ನು ಬಿಡದೆ ಮಾಡ್ತಾ ಇದ್ರೆ, ದೇವರನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ರೆ, ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ನಮಗೆ ದುಃಖ ಅನ್ನೋದೇ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಆತ ನಮ್ಮನ್ನು ಕಾಪಾಡ್ತಾನೆ. ದುಃಖದಲ್ಲಿದ್ದಾಗೂ ದೇವರ ನಾಮಸ್ಮರಣೆ ಮಾಡಬೇಕು, ಖುಷಿಯಿಂದ ಇದ್ದಾಗಲೂ ದೇವರ ನಾಮಸ್ಮರಣೆ ಮಾಡಬೇಕು. ಸುಖವಾಗಿ ಇದ್ದಾಗ ದೇವರನ್ನು ಬಿಟ್ಬಿಡೋದು, ಮತ್ತು ಕಷ್ಟಗಾಲದಲ್ಲಿ ದೇವರ ನಾಮಸ್ಮರಣೆ ಮಾಡೋದು ತಪ್ಪು. ದುಃಖದಿಂದ ಇರಲಿ, ಕಷ್ಟದಲ್ಲಿರಲಿ, ಸಮಸ್ಯೆ ಇರಲಿ, ಆಗಲೂ ಕೂಡ ದೇವರನ್ನು ನಾಮಸ್ಮರಣೆ ಮಾಡಬೇಕು. ತುಂಬ ಚೆನ್ನಾಗಿದ್ದೀವಪ್ಪ, ಊಟ ಮಾಡ್ಕೊಂಡಿದ್ದೀವಿ, ಆರಾಮಿದ್ದೀವಿ, ಮನೆಯಲ್ಲಿದ್ದೀವಿ, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ ಅಂದರೂ ಕೂಡ ದೇವರ ನಾಮಸ್ಮರಣೆಯನ್ನು ಬಿಡಬಾರ್ದು. कहने का तात्पर्य है कि सुख और दुख दोनों भगवान की ही देन है. ಹೌದಲ್ವಾ? ನಾವು ಸುಖವಾಗಾದರೂ ಇರಲಿ, ಕಷ್ಟದಲ್ಲಾದರೂ ಇರಲಿ, ಅದು ದೇವರು ಕೊಟ್ಟಂತಹ ಭಿಕ್ಷೆ. ನಮಗೆ ದೇವರು ಆತ ಕೊಟ್ಟಿದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. इन दोनों को हम समान मनोभाव से स्वीकार करें तो हमारा जीवन सुगम होता है. ಕಷ್ಟ ಆದರೂ ಇರಲಿ ಅಥವಾ ಸುಖದಿಂದಲಾದರೂ ಇರಲಿ, ಎರಡೂ ಆ ದೇವರು ಕೊಟ್ಟಂಥ ಕೊಡುಗೆ ನಮಗೆ. ಅದನ್ನು ಸಮಾನ ಮನಸ್ಥಿತಿಯಿಂದ ನಾವೇನು ಮಾಡಬೇಕು? ಸ್ವೀಕಾರ ಮಾಡುವ ಮನೋಭಾವ ನಮಗೆ ಬರಬೇಕು. ಹೀಗೆ ಇಲ್ಲಿ ಕಬೀರ್ಜಿಯವರು ಸಾಕಷ್ಟು ವಿಷಯಗಳನ್ನು ವ್ಯಕ್ತಪಡಿಸಿದರೆ ದೋಹೆಗಳ ಮೂಲಕ. ಅರ್ಥ ಆಯ್ತಲ್ಲ ಮಕ್ಕಳೇ? ಪ್ರತಿಯೊಂದು ದೋಹೆಯಲ್ಲೂ ತನ್ನದೇ ಆದಂತಹ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವು ಕವಿ ಪರಿಚಯದಲ್ಲಿ ನೋಡಿದ್ದು ಸಹಜತೆ ಮತ್ತು ನಿರ್ಭೀಕತೆ, ಜೊತೆಗೆ ಅವರು ವಾಣಿಕೆ ಡಿಕ್ಟೇಟರ್, ಜೊತೆಗೆ ಜೀವನ ನೀತಿಯ ಧರ್ಮಗುರು, ಒಬ್ಬ ಸಂತ ಕವಿ. ಅರ್ಥ ಆಗ್ತಿದೆಯಲ್ಲ? ಒಬ್ಬ ದಾರ್ಶನಿಕ ಕವಿ. ಹಾಗಾಗಿ ಈ ದೋಹೆಗಳಲ್ಲಿ ಎರಡೂ ಸಾಲಿನ ಪದ್ಯ ಇದ್ದರೂ ಕೂಡ ಅಗಾಧವಾಗಿ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳು ನಮಗೆ ಈ ದೋಹೆ ಮೂಲಕ ಸಿಗುತ್ತೆ. ಅಚ್ಚಾ ಬಚ್ಚೋ, ಧನ್ಯವಾದ.